ದ್ವೇಷ ಭಾಷಣ ಕಾಯ್ದೆ ಜಾರಿಗೂ ಮುನ್ನವೇ ನೋಟಿಸ್ ಅನ್ನ ಕೊಡಲಾಗಿದೆ. ಬಿಜೆಪಿ ಮುಖಂಡನಿಗೆ ವಿಕಾಸ್ ಪುತ್ತರ್ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿರೋದು. ಇನ್ನು ಅದು ಜಾರಿನೇ ಆಗಿಲ್ಲ. ಕಾಯ್ದೆ ಜಾರಿಗೆ ತರಬೇಕು. ಈ ಜಾರಿಗೂ ಮುನ್ನವೇ ನೋಟಿಸ್ ಅನ್ನ ಕೊಟ್ಟಿರೋದು ಬಿಜೆಪಿ ಮುಖಂಡ ವಿಕಾಸ್ ಪುತ್ತರ್ ಅವರು. ದ್ವೇಷ ಭಾಷಣ ಕಾಯ್ದೆಯಡಿ ನೋಟಿಸ್ ಅನ್ನ ಕೊಟ್ಟಿರುವಂತಹ ಪೊಲೀಸರು. ಬಿಜೆಪಿಯವರು ದ್ವೇಷ ಭಾಷಣ ಮಾಡೋದು ಯಾಕೆ ಅಂತ ಈ ವಿಚಾರವಾಗಿ ಪ್ರಶ್ನೆ ಮಾಡಿದಾಗ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಈ ರೀತಿಯಾಗಿ ಹೇಳಿದ್ದಾರೆ. ಯಾರೇ ದ್ವೇಷ ಭಾಷಣ ಮಾಡಿದ್ರೆ ಬಿಡಬಾರದು, ಕಾನೂನು ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಳಬೇಕು ಅಂತೇಳಿ ಶಿವಮೊಗ್ಗದಲ್ಲಿ ಸಚಿವ ಮಧು ಬಂಗಾರಪ್ಪ ಅವರು ಕೂಡ ಹೇಳಿದ್ದಾರೆ. ಜಾರಿಗೆ ಬರೋ ಅವಶ್ಯಕತೆ ಇಲ್ಲ. ಆಗ್ಲೇ ಸುಪ್ರೀಂ ಕೋರ್ಟ್ ಮಾನದಂಡಗಳು ಇವೆ. ಇಟ್ಸ್ ಆಲ್ರೆಡಿ ದೇರ್ ಇನ್ ಅವರ್ BNSS ಆಲ್ಸೋ. ನಾವು ಅದನ್ನ ಹೇಟ್ ಸ್ಪೀಚ್ ಬಿಲ್ ನಲ್ಲಿ ಅದನ್ನ ಸ್ಟ್ರೆಂಥನ್ ಮಾಡಿದೀವಿ. ಅದನ್ನೆಲ್ಲ ಅದು ಇನ್ನ ಆಗಿಲ್ಲ ನೀವು ಹೇಳ್ದಂಗೆ. ಬಟ್ ಸುಪ್ರೀಂ ಕೋರ್ಟ್ ಆದೇಶ ಇದೆ ಅಲ್ಲ ಹೇಟ್ ಸ್ಪೀಚ್ ಬಗ್ಗೆ. ಆಗ್ಲೇ ಬಹಳ ಸ್ಪಷ್ಟವಾದಂತ ಮಾನದಂಡಗಳಿದೆ, ಯಾವ್ದು ಇದಕ್ಕೆ ನೀವು ಮಾಡಬಹುದು ಅಂದ್ಬಿಟ್ಟು ಅದ್ರಲ್ಲಿ ಮಾಡಿರ್ತಾರೆ. ಅದನ್ನ ನೋಡಿಲ್ಲ. ಬಟ್ ಹೇಟ್ ಸ್ಪೀಚ್ ಮಾಡೋದ್ ಯಾಕಪ್ಪ ಇವರೆಲ್ಲರೂ? ದ್ವೇಷ ಭಾಷಣ ಮಾಡೋದ್ ಯಾಕೆ ಇವರಿಗೆ? ಈ 4-5 ಪದ ಯಾವುದು ಪಾಕಿಸ್ತಾನು, ಮುಸಲ್ಮಾನು, ಕಾಂಗ್ರೆಸ್, ನೆಹರು, ಇವೆಲ್ಲ 4-5 ಪದಗಳು ತೆಗೆದ್ಬಿಟ್ರೆ ಇವ್ರಿಗೆ ಭಾಷಣನೇ ಬರೋದಿಲ್ಲ. ಯಾಕೆ ದ್ವೇಷ ಭಾಷಣ ಮಾಡ್ಬೇಕು ಇವರೆಲ್ಲರೂ? ಆಯ್ತಾಯ್ತು ತಗೊಳ್ಳಿ. ಸಿ.ಟಿ. ರವಿ ಅವ್ರ ಕಡೆಯಿಂದ ನಾವೇನು ಕಲಿಯೋದಿಲ್ಲ. ಸಿ.ಟಿ. ರವಿ ಅವರು ಹೋಗಿ ಸುಪ್ರೀಂ ಕೋರ್ಟ್ ನಲ್ಲಿ ವಾಯ್ಸ್ ಸ್ಯಾಂಪಲ್ ಕೊಡಬಾರದು ಅಂದ್ಬಿಟ್ಟು ಸ್ಟೇ ತಂದಿದ್ದಾರೆ. ಏನಕ್ಕೆ? ಯಾವ ಪದ ಬಳಕೆ ಮಾಡಿದ್ರು ಅವರು ಅಲ್ಲಿ ಕೌನ್ಸಿಲ್ ನಲ್ಲಿ? ಯಾಕೆ ವಾಯ್ಸ್ ನೀವು ಹೇಳಿಲ್ಲ ಅಲ್ಲ, ವಾಯ್ಸ್ ಸ್ಯಾಂಪಲ್ ಕೊಡಕ್ಕೇನು? ಸುಪ್ರೀಂ ಕೋರ್ಟ್ ತನಕ ಹೋಗಿದೆ. ಏನಾದ್ರೂ ಮಾಡಿದಾರ ಬಿಜೆಪಿ ಅವರು? ಒಬ್ಬ ಪಾಕ್ಸೋ ಅಕ್ಯೂಸ್ಡ್ಗೆ ಇನ್ನಾನು ವೇದಿಕೆ ಮೇಲೆ ಕೂರ್ಸ್ಕೊಂಡು ಓಡಾಡ್ತಾರೆ. ಇವರಿಂದ ನಾವು ಕಲಿಬೇಕಾ? ಯಾರೇ ದ್ವೇಷ ಭಾಷಣ ಮಾಡಿದ್ರೆ ಹೆಂಗೆ ಅಲೋ ಮಾಡಕ್ಕಾಗುತ್ತೆ? ಅದನ್ನ ಕಾನೂನು ರೀತಿಯಲ್ಲಿ ತಗೊಳ್ಬೇಕಾಗುತ್ತೆ. ಹಾಕಿದ್ದಾರೆ ಅಂದ್ರೆ ಅದೇನು ಆರ್ಡರ್ ಯಾವ ರೀತಿಯಲ್ಲಿ ಆಗಿದೆ ಅದನ್ನ ನೋಡ್ಬೇಕಿದ್ದು. ಹೊಸ ಕಾನೂನು ಇರೋದ್ರಿಂದ ಹೊಸ ಪೊಲೀಸರಿಗೂ ಎಷ್ಟು ಮಟ್ಟಿಗೆ ಮಾಹಿತಿ ಇದೆ, ಅದನ್ನು ಯಾವ ರೀತಿ ಅನುಷ್ಠಾನ ಮಾಡಬೇಕು ಅನ್ನೋದು ಕೊರತೆ ಆಗ್ಬೋದಿಲ್ಲ ಅಂತ ಹೇಳಲ್ಲ. ನಾನು ಅದನ್ನ ನೋಡ್ತೀನಿ. ಇದು ತರೀಕೆರೆ ವಿಚಾರ ಇರೋದ್ರಿಂದ ಈಗ ನೀವು ಹೇಳಿದ್ರಿ, ನನಗದು ಮಾಹಿತಿ ಇಲ್ಲ. ಅದು ಯಾವುದೇ ಆಗಲಿ ದ್ವೇಷ ಭಾಷಣ ಯಾವುದೇ ಸಂದರ್ಭದಲ್ಲಾದರೂ ಕೂಡ ಅದು ಕಾನೂನಾತ್ಮಕವಾಗಿ ಕಾನೂನು ರೂಪಿಸಿರೋದ್ರಿಂದ ಆ ರೀತಿಯಲ್ಲಿ ಅದು ಕಾನೂನು ಮೇಲೆ ಹೋಗಬೇಕಾಗುತ್ತೆ. ಕಾನೂನು ಅದನ್ನ ಹದಗಟ್ಟಬೇಕಾಗುತ್ತೆ. ಅದನ್ನು ಮಾಡ್ತಾರೆ. ದ್ವೇಷ ಭಾಷಣ ಕಾಯ್ದೆ ಜಾರಿಗೂ ಮುನ್ನವೇ ನೋಟಿಸ್ ಅನ್ನ ಕೊಡಲಾಗಿದೆ. ಬಿಜೆಪಿ ಮುಖಂಡನಿಗೆ ವಿಕಾಸ್ ಪುತ್ತರ್ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿರೋದು. ಇನ್ನು ಅದು ಜಾರಿನೇ ಆಗಿಲ್ಲ. ಕಾಯ್ದೆ ಜಾರಿಗೆ ತರಬೇಕು. ಈ ಜಾರಿಗೂ ಮುನ್ನವೇ ನೋಟಿಸ್ ಅನ್ನ ಕೊಟ್ಟಿರೋದು ಬಿಜೆಪಿ ಮುಖಂಡ ವಿಕಾಸ್ ಪುತ್ತರ್ ಅವರಿಗೆ. ದ್ವೇಷ ಭಾಷಣ ಕಾಯ್ದೆಯಡಿ ನೋಟಿಸ್ ಅನ್ನ ಕೊಟ್ಟಿರುವಂತಹ ಪೊಲೀಸರು. ಬಿಜೆಪಿಯವರು ದ್ವೇಷ ಭಾಷಣ ಮಾಡೋದು ಯಾಕೆ ಅಂತ ಈ ವಿಚಾರವಾಗಿ ಪ್ರಶ್ನೆ ಮಾಡಿದಾಗ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಈ ರೀತಿಯಾಗಿ ಹೇಳಿದ್ದಾರೆ. ಯಾರೇ ದ್ವೇಷ ಭಾಷಣ ಮಾಡಿದ್ರೆ ಬಿಡಬಾರದು, ಕಾನೂನು ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಳಬೇಕು ಅಂತೇಳಿ ಶಿವಮೊಗ್ಗದಲ್ಲಿ ಸಚಿವ ಮಧು ಬಂಗಾರಪ್ಪ ಅವರು ಕೂಡ ಹೇಳಿದ್ದಾರೆ. ಜಾರಿಗೆ ಬರೋ ಅವಶ್ಯಕತೆ ಇಲ್ಲ. ಆಗ್ಲೇ ಸುಪ್ರೀಂ ಕೋರ್ಟ್ ಮಾನದಂಡಗಳು ಇವೆ. ಇಟ್ಸ್ ಆಲ್ರೆಡಿ ದೇರ್ ಇನ್ ಅವರ್ BNSS ಆಲ್ಸೋ. ನಾವು ಅದನ್ನ ಹೇಟ್ ಸ್ಪೀಚ್ ಬಿಲ್ ನಲ್ಲಿ ಅದನ್ನ ಸ್ಟ್ರೆಂಥನ್ ಮಾಡಿದೀವಿ. ಅದನ್ನೆಲ್ಲ ಅದು ಇನ್ನ ಆಗಿಲ್ಲ ನೀವು ಹೇಳ್ದಂಗೆ. ಬಟ್ ಸುಪ್ರೀಂ ಕೋರ್ಟ್ ಆದೇಶ ಇದೆ ಅಲ್ಲ ಹೇಟ್ ಸ್ಪೀಚ್ ಬಗ್ಗೆ. ಆಗ್ಲೇ ಬಹಳ ಸ್ಪಷ್ಟವಾದಂತ ಮಾನದಂಡಗಳಿದೆ, ಯಾವ್ದು ಇದಕ್ಕೆ ನೀವು ಮಾಡಬಹುದು ಅಂದ್ಬಿಟ್ಟು ಅದ್ರಲ್ಲಿ ಮಾಡಿರ್ತಾರೆ. ಅದನ್ನ ನೋಡಿಲ್ಲ. ಬಟ್ ಹೇಟ್ ಸ್ಪೀಚ್ ಮಾಡೋದ್ ಯಾಕಪ್ಪ ಇವರೆಲ್ಲರೂ? ದ್ವೇಷ ಭಾಷಣ ಮಾಡೋದ್ ಯಾಕೆ ಇವರಿಗೆ? ಈ 4-5 ಪದ ಯಾವುದು ಪಾಕಿಸ್ತಾನು, ಮುಸಲ್ಮಾನು, ಕಾಂಗ್ರೆಸ್, ನೆಹರು, ಇವೆಲ್ಲ 4-5 ಪದಗಳು ತೆಗೆದ್ಬಿಟ್ರೆ ಇವ್ರಿಗೆ ಭಾಷಣನೇ ಬರೋದಿಲ್ಲ. ಯಾಕೆ ದ್ವೇಷ ಭಾಷಣ ಮಾಡ್ಬೇಕು ಇವರೆಲ್ಲರೂ? ಆಯ್ತಾಯ್ತು ತಗೊಳ್ಳಿ. ಸಿ.ಟಿ. ರವಿ ಅವ್ರ ಕಡೆಯಿಂದ ನಾವೇನು ಕಲಿಯೋದಿಲ್ಲ. ಸಿ.ಟಿ. ರವಿ ಅವರು ಹೋಗಿ ಸುಪ್ರೀಂ ಕೋರ್ಟ್ ನಲ್ಲಿ ವಾಯ್ಸ್ ಸ್ಯಾಂಪಲ್ ಕೊಡಬಾರದು ಅಂದ್ಬಿಟ್ಟು ಸ್ಟೇ ತಂದಿದ್ದಾರೆ. ಏನಕ್ಕೆ? ಯಾವ ಪದ ಬಳಕೆ ಮಾಡಿದ್ರು ಅವರು ಅಲ್ಲಿ ಕೌನ್ಸಿಲ್ ನಲ್ಲಿ? ಯಾಕೆ ವಾಯ್ಸ್ ನೀವು ಹೇಳಿಲ್ಲ ಅಲ್ಲ, ವಾಯ್ಸ್ ಸ್ಯಾಂಪಲ್ ಕೊಡಕ್ಕೇನು? ಸುಪ್ರೀಂ ಕೋರ್ಟ್ ತನಕ ಹೋಗಿದೆ. ಏನಾದ್ರೂ ಮಾಡಿದಾರ ಬಿಜೆಪಿ ಅವರು? ಒಬ್ಬ ಪಾಕ್ಸೋ ಅಕ್ಯೂಸ್ಡ್ಗೆ ಇನ್ನಾನು ವೇದಿಕೆ ಮೇಲೆ ಕೂರ್ಸ್ಕೊಂಡು ಓಡಾಡ್ತಾರೆ. ಇವರಿಂದ ನಾವು ಕಲಿಬೇಕಾ?
ಯಾರೇ ದ್ವೇಷ ಭಾಷಣ ಮಾಡಿದ್ರೆ ಹೆಂಗೆ ಅಲೋ ಮಾಡೋಕ್ಕಾಗುತ್ತೆ, ಅದನ್ನ ಕಾನೂನು ರೀತಿಯಲ್ಲಿ ತಗೊಳ್ಬೇಕಾಗುತ್ತೆ. ಮಸೂದನೆ ಮೆನ್ಷನ್ ಮಾಡಿ ಹಾಕಿದ್ದಾರೆ ಅಂದ್ರೆ ಅದೇನು ಆರ್ಡರ್ ಯಾವ ರೀತಿಯಲ್ಲಿ ಆಗಿದೆ ಅದನ್ನ ನೋಡ್ಬೇಕು. ಇದು ಹೊಸ ಕಾನೂನು ಇರೋದ್ರಿಂದ ಹೊಸ ಪೊಲೀಸರಿಗೂ ಎಷ್ಟು ಮಟ್ಟಿಗೆ ಮಾಹಿತಿ ಇದೆ, ಅದನ್ನು ಯಾವ ರೀತಿ ಅನುಷ್ಠಾನ ಮಾಡಬೇಕು ಅನ್ನೋದು ಕೊರತೆ ಆಗ್ಬೋದು, ಇಲ್ಲ ಅಂತ ಹೇಳಲ್ಲ. ನಾನು ಅದನ್ನ ನೋಡ್ತೀನಿ. ಇದು ತರೀಕೆರೆ ವಿಚಾರ ಇರೋದ್ರಿಂದ ಈಗ ನೀವು ಹೇಳಿದಿರಿ, ನನಗದು ಮಾಹಿತಿ ಇಲ್ಲ. ಅದು ಯಾವುದೇ ಆಗಲಿ ದ್ವೇಷ ಭಾಷಣ ಯಾವುದೇ ಸಂದರ್ಭದಲ್ಲಾದರೂ ಕೂಡ ಅದು ಕಾನೂನಾತ್ಮಕವಾಗಿ ಕಾನೂನು ರೂಪಿಸಿರೋದ್ರಿಂದ ಆ ರೀತಿಯಲ್ಲಿ ಅದು ಕಾನೂನು ಮೇಲೆ ಹೋಗಬೇಕಾಗುತ್ತೆ. ಕಾನೂನು ಅದನ್ನ ಹದಗೆಟ್ಟಬೇಕಾಗುತ್ತೆ, ಅದನ್ನು ಮಾಡ್ತಾರೆ. ದ್ವೇಷ ಭಾಷಣ ಕಾಯ್ದೆ ಜಾರಿಗೂ ಮುನ್ನವೇ ನೋಟಿಸ್ ಅನ್ನ ಕೊಡಲಾಗಿದೆ. ಬಿಜೆಪಿ ಮುಖಂಡನಿಗೆ ವಿಕಾಸ್ ಪುತ್ತರ್ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿರೋದು. ಇನ್ನು ಅದು ಜಾರಿನೇ ಆಗಿಲ್ಲ. ಕಾಯ್ದೆ ಜಾರಿಗೆ ತರಬೇಕು. ಈ ಜಾರಿಗೂ ಮುನ್ನವೇ ನೋಟಿಸ್ ಅನ್ನ ಕೊಟ್ಟಿರೋದು ಬಿಜೆಪಿ ಮುಖಂಡ ವಿಕಾಸ್ ಪುತ್ತರ್ ಅವರಿಗೆ. ದ್ವೇಷ ಭಾಷಣ ಕಾಯ್ದೆಯಡಿ ನೋಟಿಸ್ ಅನ್ನ ಕೊಟ್ಟಿರುವಂತಹ ಪೊಲೀಸರು. ಬಿಜೆಪಿಯವರು ದ್ವೇಷ ಭಾಷಣ ಮಾಡೋದು ಯಾಕೆ ಅಂತ ಈ ವಿಚಾರವಾಗಿ ಪ್ರಶ್ನೆ ಮಾಡಿದಾಗ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಈ ರೀತಿಯಾಗಿ ಹೇಳಿದ್ದಾರೆ. ಯಾರೇ ದ್ವೇಷ ಭಾಷಣ ಮಾಡಿದ್ರೆ ಬಿಡಬಾರದು, ಕಾನೂನು ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಳಬೇಕು ಅಂತೇಳಿ ಶಿವಮೊಗ್ಗದಲ್ಲಿ ಸಚಿವ ಮಧು ಬಂಗಾರಪ್ಪ ಅವರು ಕೂಡ ಹೇಳಿದ್ದಾರೆ. ಜಾರಿಗೆ ಬರೋ ಅವಶ್ಯಕತೆ ಇಲ್ಲ. ಆಗ್ಲೇ ಸುಪ್ರೀಂ ಕೋರ್ಟ್ ಮಾನದಂಡಗಳು ಇವೆ. ಇಟ್ಸ್ ಆಲ್ರೆಡಿ ದೇರ್ ಇನ್ ಅವರ್ BNSS ಆಲ್ಸೋ. ನಾವು ಅದನ್ನ ಹೇಟ್ ಸ್ಪೀಚ್ ಬಿಲ್ ನಲ್ಲಿ ಅದನ್ನ ಸ್ಟ್ರೆಂಥನ್ ಮಾಡಿದೀವಿ. ಅದಕ್ಕೆಲ್ಲ ಅದು ಇನ್ನ ಆಗಿಲ್ಲ ನೀವು ಹೇಳ್ದಂಗೆ. ಬಟ್ ಸುಪ್ರೀಂ ಕೋರ್ಟ್ ಆದೇಶ ಇದೆ ಅಲ್ಲ ಹೇಟ್ ಸ್ಪೀಚ್ ಬಗ್ಗೆ, ಆಗ್ಲೇ ಬಹಳ ಸ್ಪಷ್ಟವಾದಂತ ಮಾನದಂಡಗಳಿದೆ, ಯಾವ್ದು ಇದಕ್ಕೆ ನೀವು ಮಾಡಬಹುದು ಅಂದ್ಬಿಟ್ಟು ಅದ್ರಲ್ಲಿ ಮಾಡಿರ್ತಾರೆ. ಅದನ್ನ ನೋಡಿಲ್ಲ. ಬಟ್ ಹೇಟ್ ಸ್ಪೀಚ್ ಮಾಡೋದ್ ಯಾಕಪ್ಪ ಇವರೆಲ್ಲರೂ? ದ್ವೇಷ ಭಾಷಣ ಮಾಡೋದ್ ಯಾಕೆ ಇವರಿಗೆ ಈ 4-5 ಪದ ಯಾವುದು ಪಾಕಿಸ್ತಾನ, ಮುಸಲ್ಮಾನು, ಕಾಂಗ್ರೆಸ್, ನೆಹರು, ಇವೆಲ್ಲ 4-5 ಪದಗಳು ತೆಗೆದ್ಬಿಟ್ರೆ ಇವ್ರಿಗೆ ಭಾಷಣನೇ ಬರೋದಿಲ್ಲ. ಯಾಕೆ ದ್ವೇಷ ಭಾಷಣ ಮಾಡ್ಬೇಕು ಇವರೆಲ್ಲರೂ? ಆಯ್ತಾಯ್ತು ತಗೊಳ್ಳಿ. ಸಿಟಿ ರವಿ ಅವ್ರ ಕಡೆಯಿಂದ ನಾವೇನು ಕಲಿಯೋದಿಲ್ಲ. ಸಿಟಿ ರವಿ ಅವರು ಹೋಗಿ ಸುಪ್ರೀಂ ಕೋರ್ಟ್ ನಲ್ಲಿ ವಾಯ್ಸ್ ಸ್ಯಾಂಪಲ್ ಕೊಡಬಾರದು ಅಂದ್ಬಿಟ್ಟು ಸ್ಟೇ ತಂದಿದ್ದಾರೆ. ಏನಕ್ಕೆ? ಯಾವ ಪದ ಬಳಕೆ ಮಾಡಿದ್ರು ಅವರು ಅಲ್ಲಿ ಕೌನ್ಸಿಲ್ ನಲ್ಲಿ? ಯಾಕೆ ವಾಯ್ಸ್ ಸ್ಯಾಂಪಲ್ ನೀವು ಹೇಳಿಲ್ಲ ಅಲ್ಲ? ವಾಯ್ಸ್ ಸ್ಯಾಂಪಲ್ ಕೊಡಕ್ಕೇನು? ಸುಪ್ರೀಂ ಕೋರ್ಟ್ ತನಕ ಹೋಗಿದೆ. ಏನಾದ್ರೂ ಮಾಡಿದಾರ ಬಿಜೆಪಿ ಅವರು? ಒಬ್ಬ ಪಾಕ್ಸೋ ಅಕ್ಯೂಸ್ಡ್ಗೆ ಇನ್ನಾನು ವೇದಿಕೆ ಮೇಲೆ ಕೂರ್ಸ್ಕೊಂಡು ಓಡಾಡ್ತಾರೆ. ಇವರಿಂದ ನಾವು ಕಲಿಬೇಕಾ? ಯಾರೇ ದ್ವೇಷ ಭಾಷಣ ಮಾಡಿದ್ರೆ ಹೆಂಗೆ ಅಲೋ ಮಾಡೋಕ್ಕಾಗುತ್ತೆ, ಅದನ್ನ ಕಾನೂನು ರೀತಿಯಲ್ಲಿ ತಗೊಳ್ಬೇಕಾಗುತ್ತೆ. ಮಸೂದನೆ ಮೆನ್ಷನ್ ಮಾಡಿ ಹಾಕಿದ್ದಾರೆ ಅಂದ್ರೆ ಅದೇನು ಆರ್ಡರ್ ಯಾವ ರೀತಿಯಲ್ಲಿ ಆಗಿದೆ ಅದನ್ನ ನೋಡ್ಬೇಕು. ಇದು ಹೊಸ ಕಾನೂನು ಇರೋದ್ರಿಂದ ಹೊಸ ಪೊಲೀಸರಿಗೂ ಎಷ್ಟು ಮಟ್ಟಿಗೆ ಮಾಹಿತಿ ಇದೆ, ಅದನ್ನು ಯಾವ ರೀತಿ ಅನುಷ್ಠಾನ ಮಾಡಬೇಕು ಅನ್ನೋದು ಕೊರತೆ ಆಗ್ಬೋದು, ಇಲ್ಲ ಅಂತ ಹೇಳಲ್ಲ. ನಾನು ಅದನ್ನ ನೋಡ್ತೀನಿ. ಇದು ತರೀಕೆರೆ ವಿಚಾರ ಇರೋದ್ರಿಂದ ಈಗ ನೀವು ಹೇಳಿದಿರಿ, ನನಗದು ಮಾಹಿತಿ ಇಲ್ಲ. ಅದು ಯಾವುದೇ ಆಗಲಿ ದ್ವೇಷ ಭಾಷಣ ಯಾವುದೇ ಸಂದರ್ಭದಲ್ಲಾದರೂ ಕೂಡ ಅದು ಕಾನೂನಾತ್ಮಕವಾಗಿ ಕಾನೂನು ರೂಪಿಸಿರೋದ್ರಿಂದ ಆ ರೀತಿಯಲ್ಲಿ ಅದು ಕಾನೂನು ಮೇಲೆ ಹೋಗಬೇಕಾಗುತ್ತೆ. ಕಾನೂನು ಅದನ್ನ ಹದಗೆಟ್ಟಬೇಕಾಗುತ್ತೆ, ಅದನ್ನು ಮಾಡ್ತಾರೆ.